ಸಿಮ್ ಯೂಸ್ ಮಾಡಲ್ವಾ? ಹಾಂ, ಅದೇನು ಗೊತ್ತಾ, ನಾನು ಹಾಕ್ಸ್ಕೊಂಡ್ರೆ 3 ಮಾಡ್ಬೋದು ಅಷ್ಟೇ. ಇನ್ನಿದ್ದಲ್ಲ ಅವ್ರಿಗೆ ಹೊಟ್ಟದು. ಸಿಮ್ ಹಾಕ್ಸ್ಕೊಡ್ತೀನಿ, ಸಿಮ್ ಹಾಕ್ಸ್ಕೊ. ಅಲ್ಲ ಹಾಕ್ಸ್ಕೊಬೋದು, ಹಾಂ. ಅದು ಡೈಲಿ 4 ಜನಕ್ಕೆ 5 ಜನಕ್ಕೆ ಮಾಡ್ಬೇಕು. ಹಂಗೆ ಇವನು ಮಲ್ಲಕ್ಕ ಚಲ್ಮಪ್ಪನ ಮಗ, ಹಾಂ, ಅವನೊಂದ್ಸತಿ ಹಾಕ್ಕೊಟ್ಟಿದ್ದ 100 ರೂಪಾಯಿ 150. ನಾನು ಸಾಯಂಕಾಲಕ್ಕೆ ಮಡಿಕೊಂಡಿದ್ದೆ ಅಷ್ಟೇ. ಹಾಡು ಕೇಳೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಡಿ ಕನ್ನಡಿಗ. ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಪ್ರಾಣಿಯ ರೀತಿ ಬದುಕುತ್ತಿರುವ ಮನುಷ್ಯ ಪ್ರಾಣಿ ಅಂತ. ಅದು ತುಂಬ ಜನಕ್ಕೆ ರೀಚ್ ಆಗಿತ್ತು, ರೆಸ್ಪಾನ್ಸ್ ಕೂಡ ಅದೇ ಥರ ಬಂದಿತ್ತು. ಲೈಕ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಪಾಸಿಟಿವ್ ಕಮೆಂಟು, ನೆಗೆಟಿವ್ ಕಮೆಂಟು ಎಲ್ಲ ಮಾಡಿದ್ದಾರೆ. ಪಾಸಿಟಿವ್ ಕಮೆಂಟ್ ಅಂತ ಬಂತು ಅಂದರೆ ಅವ್ರ ಹೆಸರು ಸಂಪೂರ್ಣವಾಗಿ ಹೇಳಿಲ್ಲ. ಸಂಪೂರ್ಣವಾಗಿ ಯಾಕೆ ಹೇಳಿಲ್ಲ ಅಂದರೆ ಅವರು ಐಡೆಂಟಿಟಿ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಅವ್ರ ಹೆಸರು ಬಂದು ನರಸಿಂಹಮೂರ್ತಿ, ಇರೋದು ದೊಂಗನಹಳ್ಳಿ ಗ್ರಾಮ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್. ಇನ್ನು ನೆಗೆಟಿವ್ ಕಮೆಂಟ್ ಅಂತ ಹೋಯ್ತು ಅಂದರೆ, ವಿಡಿಯೋ ಮಾಡೋದು ಬಿಟ್ಟು ಹೆಲ್ಪ್ ಮಾಡೋಗಿರೋ ವಿಡಿಯೋ ಮಾಡು, ಈ ಥರ ತುಂಬ ಕ್ವಶನ್ಗಳು ಬರ್ತಾಯಿದೆ. ಶೋಕಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೆ. ಖಂಡಿತ ಇಲ್ಲ ಸರ್, ಶೋಕಿಗೋಸ್ಕರ ಅಂತ ವಿಡಿಯೋ ಮಾಡ್ತಿಲ್ಲ. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲೋಗಿ ನೋಡ್ಕೊಳ್ಳಿ. ಅಲ್ಲಿ ನಾನು ಶೋಕಿ ಬೇಜಾನ್ ಮಾಡಿದ್ದೀನಿ. ನಾನು ಈ ವಿಡಿಯೋ ಮಾಡಿದ್ದು ಅವ್ರಿಗೆ ಖಂಡಿತ ಹೆಲ್ಪ್ ಮಾಡೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಈ ಮನೆ ಕ್ಲೀನ್ ಮಾಡೋದಕ್ಕೆ ಡಿಲೇ ಆಗ್ತಿರೋ ಕಾರಣ, ಈ ಜಾಗ ಕೇಸಲ್ಲಿದೆ. ಡೆಮಾಲಿಷ್ ಮಾಡಿಬಿಟ್ಟು ಕನ್ಸ್ಟ್ರಕ್ಷನ್ ಮಾಡೋಗಿಲ್ಲ, ಇರೋ ಮನೆಯೇ ಕ್ಲೀನ್ ಮಾಡ್ಕೊಂಡು ಇರ್ಬೋದು. ಈ ಜಾಗ ಕ್ಲೀನ್ ಮಾಡಿಸೋದಕ್ಕೆ ಸುಮಾರು 2 ವಾರದಿಂದ ಟ್ರೈ ಮಾಡ್ತಾಯಿದ್ದೀನಿ, ಯಾರೂ ಮುಂದೆ ಬರ್ತಿಲ್ಲ. ನನ್ನ ಫ್ರೆಂಡ್ಸು ಫ್ರೀ ಇಲ್ಲ. ಆಯಿತು, ನಾನು ದುಡ್ಡು ಕೊಟ್ಟೆ ಮಾಡ್ಸೋಕ್ಕೆ ರೆಡಿ ಇದ್ದೆ. ಆದರೆ ಕೇಳ್ದವರೆಲ್ಲ ಒಂದೇ ಮಾತು, ನೀವು 2,000 ಕೊಟ್ಟರು ನಾವು ಆ ಜಾಗ ಕ್ಲೀನ್ ಮಾಡೋಲ್ಲ, ಯಾಕೆಂದರೆ ಆ ಕೇಸ್ ಇದೆ. ಸೊ ಆ ವಯ್ಯ ಕೂಡ ಸರಿ ಇಲ್ಲ, ನಮ್ಮ ಮೇಲೆ ಜಗಳಕ್ಕೆ ಬರ್ತಾನೆ. ಅದಕ್ಕೆ ನಾವು ಯಾರೂ ಬರೋಲ್ಲ, ನಾವಂತಲ್ಲ ಈ ಊರಲ್ಲಿ ಯಾರೂ ಬರೋಲ್ಲ ಆ ಜಾಗ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಬೇರೆ ಊರಿಂದ ಕರೆಸ್ಬೇಕು. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಖಂಡಿತ ಅದು ಕೂಡ ಮಾಡ್ತೀನಿ. ಅಷ್ಟೇ ಅಲ್ಲ, ಫ್ಯಾಮಿಲಿಯಿಂದ ದೂರ ಬಂದು ಮಾಡೋದಕ್ಕೆ ಬೇರೆ ಕೆಲಸ ಇಲ್ದಲೆ ಬ್ಯಾಡ್ ಹ್ಯಾಬಿಟ್ಗೆ ಅಡಿಕ್ಟ್ ಆಗಿ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಮತ್ತು ಸೋಮಾರಿತನ ಯಾವ ಮಟ್ಟದವರೆಗೂ ಕರ್ಕೊಂಡೋಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ನ ತೋರಿಸ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸೊ ಅವ್ರ ರಿಹ್ಯಾಬಿಲೇಷನ್ ಸೆಂಟರ್ಗೆ ಸೇರಿಸೋದೇ ನಂದು ಒಂದು ಗುರಿ. ಬಿಟ್ಟರೆ ಈ ಮನೆ ಕ್ಲೀನ್ ಮಾಡಿಕೊಡ್ಬೇಕು ಅನ್ನೋದು ನನ್ನ ಹೇಮು. ಖಂಡಿತ ಈ ಮನೆ ಅಂತೂ ಕ್ಲೀನ್ ಮಾಡಿಕೊಡ್ತೀನಿ. ರಿಹ್ಯಾಬಿಲೇಷನ್ ಸೆಂಟರ್ಗೆ ಅವರು ಸ್ವಇಚ್ಛೆಯಿಂದ ಬರಬೇಕೆ ಹೊರತು ನಾವಂತೂ ಫೋರ್ಸ್ಫುಲಿ ತೊಗೊಳಕ್ಕಾಗಲ್ಲ. ನಮ್ಮ ಕನ್ನಡಿಗರ ಸಪೋರ್ಟ್ ಇದೇ ಥರ ಇತ್ತು ಅಂದರೆ ಖಂಡಿತ ಈ ಮನೆ ಆದಷ್ಟು ಬೇಗ ಕ್ಲೀನ್ ಮಾಡಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ನೆನ್ನೆ ನೋಡಿ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದೀನಿ. ರಾತ್ರಿ ಕೂಡ ಇಲ್ಲಿ ಬಂದಿದ್ದಾರೆ. ಏನಾಯಿತು ಅಂದರೆ, ಮೊಬೈಲು ಕೆಟ್ಟೋಯ್ತು ನಂದು. ಅದನ್ನು ಸರಿ ಮಾಡಿಸ್ಕೊಂಬರೋಕೆ ಅಂತ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ದೂರ ಇತ್ತು, ಅಲ್ಲಿ ಹೋಗಿದ್ವಿ, ಯಲ್ಲಾಪುರ ಅಂತ. ರೆಡಿ ಮಾಡಿಸ್ಕೊಂಬರೋ ಅಷ್ಟರಲ್ಲಿ ನಾನು ಕ್ಲೀನ್ ಮಾಡಿ ತುಂಬಿಕ್ಕಿದೆ ಆ ಚೀಲಕ್ಕೆ. ನೋಡಿ, ಆ ಚೀಲಕ್ಕೆ ತುಂಬಿಕ್ಕಿದ್ನೆಲ್ಲ ಇಲ್ಲಿ ಇದು ಮಾಡಿ ಹಾಕಿದ್ದಾರೆ, ಹಾಕಿದ್ದಾರೆ. ಮತ್ತೆ ಯಾಕೆ ಅಂತ ಕೇಳಿದ್ರೆ ಏನು ಉತ್ತರ ಇಲ್ಲ ಅವ್ರ ಹತ್ರ. ಇಂಥ ಮನುಷ್ಯನ ಚೇಂಜ್ ಮಾಡಬೇಕು ಅಂತ ನಾನು ಮಾಡ್ತಾ ಇರೋದು ಕೆಲಸನ. ಸೊ ನಿಮ್ಮ ಸಪೋರ್ಟ್ ಇರಲಿ. ತುಂಬ ಕಾಂಪ್ಲಿಕೇಶನ್ಸ್ ಇದೆ ಇಲ್ಲಿ.